ಸೂರ್ಯ ತನ್ನ ಉಚ್ಚ ಸ್ಥಾನಕ್ಕೆ ಬರುವಂತ ಸಮಯ. ಆದ್ರೆ ಉಚ್ಚ ಸ್ಥಿತಿ ಯಾವುದು ಅಂದ್ರೆ ಈ ಶಿವರಾತ್ರಿ ಹಬ್ಬ. ಬೇಸಿಗೆ ಶುರುವಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಉಚ್ಚ ಸ್ಥಿತಿಗೆ ಬಂದಂತ ಸಂದರ್ಭದಲ್ಲಿ ನಾವು ಮಲಗಬಾರ್ದು. ಮಹಾಶಿವರಾತ್ರಿ ಹಬ್ಬದ ಹಿಂದೆ ಹಲವಾರು ಇತಿಹಾಸ ಕೂಡ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ, ವಿಷ್ಣು ಮತ್ತು ಬ್ರಹ್ಮ ಶಿವನ ಮೂಲವನ್ನ ಹುಡ್ಕಕ್ ಹೋಗ್ತಾರೆ. ಒಬ್ರು ಕೆಳಗಡೆಗೆ ಹೋಗ್ತಾರೆ, ಒಬ್ರು ಮೇಲಕ್ಕೆ ಹೋಗ್ತಾರೆ. ಆಗ ಲಿಂಗ ಸ್ವರೂಪ ಇಡೀ ಜಗತ್ತಿಗೆ ತೋರಿದಂತಹ ದಿನ ಇವತ್ತು ಶಿವರಾತ್ರಿ ಅನ್ನುವಂಥ ಉಲ್ಲೇಖಗಳು ನಮಗೆ ಸಿಗುತ್ತೆ. ಅದಕ್ಕೆ ಶಿವ ಅಂದ್ರೆ ಅನಂತ ಅಂತ. ಅವನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಮೈಕಾರ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಾನು ಲಿಖಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆ ಏನು, ಮಹಾಶಿವರಾತ್ರಿ ಹಬ್ಬವನ್ನ ಯಾಕೆ ಆಚರಿಸಲಾಗುತ್ತೆ, ಈ ಹಬ್ಬದ ಹಿಂದಿರುವ ಪೌರಾಣಿಕ ಕಥೆಗಳೇನು, ಇತಿಹಾಸ ಏನು, ಮಹತ್ವ ಏನು, ಹಾಗೆ ರುದ್ರಾಕ್ಷಿಯನ್ನ ಯಾಕೆ ಬಳಸಬೇಕು, ಇವೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಮೈಕಾರ ಗುರುಕುಲದ ಸಂಸ್ಥಾಪಕರು ಹಾಗೆ ಜ್ಯೋತಿಷ್ಯರು, ವಾಸ್ತು ತಜ್ಞರಾದಂಥ ವಿದ್ವಾನ್ ಮೂಗೂರು ಮಧು ದೀಕ್ಷಿತ್ ಗುರುಜಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಗುರುಜಿ, ಮೊದಲನೇದಾಗಿ ಶಿವರಾತ್ರಿ ಹಬ್ಬ ಅಂದ್ರೆ ಅದು ಒಂದ್ ರೀತಿ ವರ್ಷದಲ್ಲಿ ನಾವು ಕಾಯುವಂತ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಹಾಶಿವರಾತ್ರಿ ಹಬ್ಬ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಒಂದೊಂದು ನೆನಪುಗಳಿರುತ್ತೆ. ಜಾಗರಣೆ ಆಗಿರ್ಬೋದು, ಉಪವಾಸ ಆಗಿರ್ಬೋದು, ಪ್ರತಿಯೊಂದು ಕೂಡ ಲಿಂಗ ಪೂಜೆ ಆಗಿರ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆ ಏನು ಗುರುಜಿ? ಶ್ರೀ ಗುರುಭ್ಯೋ ನಮಃ. ಮಾಯ್ಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರಸು. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಶಕ್ತಿಯ ಅನುಗ್ರಹ ಸದಾ ನಿಮ್ಮ ಕುಟುಂಬದ ಮೇಲಿರಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ನೋಡಿ, ಈ ಮಹಾಶಿವರಾತ್ರಿ ಬಂದು ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥದ್ದು. ಅಂದರೆ ಈ ಚಳಿಗಾಲ ಮುಗಿದು ಬೇಸಿಗೆಗಾಲ ಆರಂಭ ಆಗುವ ಆ ಸಂಧಿ ಕಾಲದಲ್ಲಿ ಮಹಾಶಿವರಾತ್ರಿ ಬರುತ್ತೆ. ಪ್ರತಿ ತಿಂಗಳು ಬರುತ್ತೆ. ಅದನ್ನ ನಾವು ತ್ರಯೋದಶಿ ಮತ್ತು ಚತುರ್ದಶಿಯ ಮಧ್ಯಕಾಲ ಅಂತ, ಅಲ್ಲೂ ಕೂಡ ಶಿವಶಕ್ತಿಯ ಸಂಬಂಧ. ಈ ತ್ರಯೋದಶಿ ಮತ್ತು ಚತುರ್ದಶಿ ಮುಗಿದು ಚತುರ್ದಶಿ ಪ್ರಾರಂಭ ಆಗುವ ಸಂಧಿ ಕಾಲದಲ್ಲಿ ನಾವು ಮಾಸ ಶಿವರಾತ್ರಿ ಅಂತ ಮಾಡ್ತೀವಿ. ಅಂದರೆ ಅಮಾವಾಸ್ಯೆಗೆ ಮುಂಚೆ ಪ್ರತಿ ತಿಂಗಳಲ್ಲಿ ಕೂಡ ಮಾಡ್ತೇವೆ. ಇದನ್ನ ಪ್ರದೋಷ ಕಾಲ ಅಂತ ಕೂಡ ಕರಿತೀವಿ. ಈ ಕಾಲದಲ್ಲಿ ಶಿವಲಿಂಗ ಯಾವಾಗಲೂ ಕೂಡ ಗೋಳಾಕೃತಿ ಇರುತ್ತೆ ಮತ್ತು ವಿಶೇಷವಾಗಿರುವಂಥ ಕೃಷ್ಣ ಶಿಲೆಗಳಲ್ಲಿ ಹೆಚ್ಚು ಶಿವಲಿಂಗಗಳನ್ನ ನಾವು ಪೂಜೆ ಮಾಡುವಂಥದ್ದು. ಅಂದರೆ ಆ ಸಮಯದಲ್ಲಿ ಅತಿ ಹೆಚ್ಚು ಶಿವತತ್ವ ಆಕ್ಟಿವ್ ಆಗಿರುತ್ತೆ ಮತ್ತು ಅತಿ ಹೆಚ್ಚು ಶಿವತರಂಗಗಳನ್ನ ಆ ಲಿಂಗಗಳು ಅಬ್ಸರ್ವ್ ಮಾಡ್ತವೆ ಈ ಅಮಾವಾಸ್ಯೆ ನಿಯರೆಸ್ಟ್ ಅಲ್ಲಿ. ಅದಕ್ಕೋಸ್ಕರ ಇದ್ರಲ್ಲಿ ಮಾಸ ಶಿವರಾತ್ರಿಯನ್ನು ಆಚರಣೆ ಮಾಡ್ಕೊಂಡು ಬರ್ತೀವಿ. ಇನ್ನು ಈ ಮಹಾಶಿವರಾತ್ರಿ ಅಂದ್ರೆ ಪೂರ್ಣವಾದದ್ದು ಅಂತ, ಸಂಪೂರ್ಣವಾಗಿರುವಂಥದ್ದು. ಅದಕ್ಕೋಸ್ಕರ ಈ ಪೂರ್ಣವಾಗಿರುವಂತಹ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಅಂತ ಕರಿತೀವಿ. ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಶಿವ ಅಂದ್ರೆ ಅಗ್ನಿಯಮ್ಮ, ಶಕ್ತಿ ಅಂದ್ರೆ ಚಳಿ, ಶೀತ, ಹಿಮ, ನೀರು, ಶಿವಶಕ್ತಿಯ ಸಂಕೇತ. ಅಂದ್ರೆ ಈ ಶಿವಶಕ್ತಿಯ ಸಮ್ಮಿಲನದ ಸಮಯವೇ ಈ ಶಿವರಾತ್ರಿ ಹಬ್ಬ. ಅದಕ್ಕೋಸ್ಕರನೇ ಈ ಸಮಯದಲ್ಲಿ ಶಿವ ಮತ್ತು ಪಾರ್ವತಿ ಇಬ್ರು ಕೂಡ ಸಂಚಾರವನ್ನ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಇಡೀ ರಾತ್ರಿ ನೀವು ಜಾಗರಣೆಯನ್ನ ಮಾಡಿ ಅಂತ ಹೇಳಿ ಆಡು ಭಾಷೆಯಲ್ಲಿ ಹೇಳ್ಬಿಟ್ರು. ಅಂದ್ರೆ ಇಡೀ ಪ್ರಕೃತಿಯ ಬದಲಾವಣೆ ಆಗುವಂತ ಒಂದು ಸಮಯ ಇದು. ಅದರ ಜೊತೆಗೆ ಪರಿವರ್ತನೆ. ನೋಡಿ, ಬೇಸಿಗೆ ಅಂದ್ರೆ ಪರಿವರ್ತನಾ ಕಾಲ, ಶಿವ ಅಂದ್ರೆ ಪರಿವರ್ತನೆ. ನೋಡಿ, ಈಗ ಚಳಿ ಇತ್ತು ಇಷ್ಟು ದಿನ. ಈಗ ನೋಡಿ, ಜಸ್ಟ್ ನಾನು ಸುಮ್ಮನೆ ನೆನ್ನೆ ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದೆ. ಕಂಟಿನ್ಯೂಸ್ ಜರ್ನಿ ಮಾಡ್ತಿದ್ದೆ. ಬಟ್ ನೆನ್ನೆ ಹೋಗಿದ್ದಕ್ಕೂ ಲಾಸ್ಟ್ ವೀಕ್ ಹೋಗಿದ್ದಕ್ಕೂ ಬಹಳ ವ್ಯತ್ಯಾಸ. ವಿಪರೀತವಾದ ಬಿಸಿಲು. ಒಳಗಡೆ ನಾವು ಯಾವಾಗ್ಲೂ AC ಟ್ರಾವೆಲ್ ಮಾಡೋದ್ರಿಂದ ತಲೆನೋವು ಬಂದ್ಬಿಡ್ತು. ಅಂದ್ರೆ ಆ ಇಷ್ಟೊಂದು ಬಿಸಿಲಿರಲ್ಲ ಬೇರೆ ಟೈಮಲ್ಲಿ, ಉಷ್ಣ ಇರಲ್ಲ. ಬಟ್ ಇಮಿಡಿಯೇಟ್ ಆ ಬೇಸಿಗೆ ಶುರುವಾಗಿದೆಯಲ್ಲ, ಅದರಿಂದ ಏನಾಗುತ್ತೆ, ನಮ್ಗೆ ಆ ಬಾಡಿ ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ದಿನಗಳ ಕಾಲ ತೆಗೆದುಕೊಳ್ಳುತ್ತೆ. ಮತ್ತೆ ಶಕ್ತಿ ಅಂದ್ರೆ ಸಂರಕ್ಷಣೆ ಅಂತ. ನೋಡಿ, ನೀವು ಎಷ್ಟು ಬೆಳಿಗ್ಗೆ ಆಕ್ಟಿವ್ ಆಗಿರ್ತೀರೋ
ಅಷ್ಟು ಆಕ್ಟಿವ್ ಆಗಿರ್ಬೇಕು ಅಂದ್ರೆ ರಾತ್ರಿ ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿರ್ಬೇಕು ನೀವು. ಹ್ಮ್. ನೀವು ರಾತ್ರಿ ನಿದ್ದೆಗೆ ಇಟ್ಬಿಟ್ಟು ಬೆಳಿಗ್ಗೆ ಆಕ್ಟಿವ್ ಆಗಿರಿ ಆಗಲ್ಲ. ಹೌದು. ಅದಕ್ಕೆ ನಾವು ಯಾವಾಗ್ಲೂ ಏನ್ ಹೇಳ್ತೀವಿ ಅಂತಂದ್ರೆ ರಾತ್ರಿ ಶಕ್ತಿಯ ಕಾಲ ಅದು. ಆ ಟೈಮಲ್ಲಿ ಅವಳು ನಮ್ಮನ್ನ ಸಂರಕ್ಷಣೆ ಮಾಡ್ತಾಳೆ ಅಂತ. ಅದಕ್ಕೆ ನೀವು ಡೀಪ್ ಸ್ಲೀಪ್, ಹ್ಮ್. ನಾವು ಎಷ್ಟು ಇನ್ನರ್ ಆಗಿ ಆಕ್ಟಿವ್ ಆಗಿರ್ತೀವಿ ಅಂದ್ರೆ ನಿದ್ದೆ ಚೆನ್ನಾಗಿ ಮಾಡ್ತೀವೋ ಬೆಳಿಗ್ಗೆ ನಾವು ಆಕ್ಟಿವ್ ಆಗಿರ್ತೀವಿ. ಅದಕ್ಕೆ ಈ ಕಾಲವನ್ನ ಶಿವಶಕ್ತಿ ಸಮ್ಮಿಲನದ ಕಾಲ ಅಂತ ಕರಿತೀವಿ. ನಮ್ಮ ದೇಹ ಹೊಂದ್ಕೋಬೇಕು, ಅಪ್ಲೋಡ್ ಮೂಮೆಂಟ್ ಎನರ್ಜಿ ಅಂತ ಕರಿತೀವಿ. ಅಂದ್ರೆ ಈ ಸಮಯದಲ್ಲಿ ಸೂರ್ಯ ತನ್ನ ಉಚ್ಚ ಸ್ಥಾನಕ್ಕೆ ಬರುವಂತ ಸಮಯ ನೀಚ ಸ್ಥಾನದಿಂದ. ಈ ಸಮಯದಲ್ಲಿ ಹೇಗಿರುತ್ತೆ ಅಂದ್ರೆ ಅವನ ಎನರ್ಜಿ ಕಂಪ್ಲೀಟ್ ಆಗಿ ಹೈ ಎನರ್ಜಿ ಇರುತ್ತೆ. ಆದ್ರೆ ಉಚ್ಚ ಸ್ಥಿತಿ ಯಾವುದು ಅಂದ್ರೆ ಈ ಶಿವರಾತ್ರಿ ಹಬ್ಬ. ಈ ಶಿವರಾತ್ರಿ ಆದ ತಕ್ಷಣನೇ ಬೇಸಿಗೆ ಶುರುವಾಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಉಚ್ಚ ಸ್ಥಿತಿಗೆ ಬಂದಂತ ಸಂದರ್ಭದಲ್ಲಿ ಈ ಸಮಯದಲ್ಲಿ ನಾವು ಮಲಗಬಾರ್ದು. ನಾವು ಮಲ್ಕೊಂಡಾಗ ಏನಾಗುತ್ತೆ ಅಂದ್ರೆ ನನ್ನ ಎನರ್ಜಿ ಮೇಲ್ಮುಖವಾಗಿರುತ್ತೆ, ಆದ್ರೆ ನಾನು ಮಲ್ಕೊಂಡವಾಗ ಡೀಪ್ ಸ್ಲೀಪ್ ಹೋಗ್ತೀನಿ. ಅವಾಗ ಏನಾಗುತ್ತೆ, ಆ ಎನರ್ಜಿ ವ್ಯತ್ಯಾಸ ಆದಾಗ ದೇಹದಲ್ಲಿ ಪ್ರಕೃತಿ ವ್ಯತ್ಯಾಸ ಆಗುತ್ತೆ, ವಾತ ಪಿತ್ತ ಕಫದ ವೇರಿಯೇಷನ್ಸ್ ಆಗುತ್ತೆ. ಇದರಿಂದ ಅನೇಕ ಕಾಯಿಲೆಗಳು ಬರುವಂತ ಸಾಧ್ಯತೆಗಳು ಇರ್ತದೆ. ಅದಕ್ಕೋಸ್ಕರ ಏನಂದ್ರೆ ಈ ಮಹಾಶಿವರಾತ್ರಿಯಲ್ಲಿ ಜಾಗರಣೆಯನ್ನ ಮಾಡಿ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದ್ರೆ, ಮಹಾಶಿವರಾತ್ರಿ ಅಪ್ಪ ರಾತ್ರಿ ಎಲ್ಲ ಪೂಜೆ ಮಾಡಿ ಜಾಗರಣೆ ಇರಿ ಅಂದ್ರೆ ದೇಹ ಯಾವಾಗ ಉಚ್ಚ ಸ್ಥಿತಿಗೆ ಹೋಗ್ತಾ ಇರುತ್ತೋ ಹೈ ಎನರ್ಜಿ, ನಾನು ಸರಿಯಾದ ಸ್ಥಿತಿಯಲ್ಲಿ ಹಿಂಗೆ ಕೂತ್ಕೋಬೇಕು. ಆಗ ಏನಾಗುತ್ತೆ, ನನ್ನ ಸ್ಪೈನಲ್ ಕಾರ್ಡ್ ಏನು ಕುಂಡಲಿನಿ ಚಕ್ರ ಅಂತ ಏನ್ ಹೇಳ್ತೀವಿ ಅದು ಆಕ್ಟಿವ್ ಆಗುತ್ತೆ. ಆಗ ಈ ಪ್ರಕೃತಿಗೆ ನನ್ನ ದೇಹ ಹೊಂದ್ಕೋತದೆ. ಆ ಕಾರಣದಿಂದಾಗಿ ಶಿವರಾತ್ರಿಯ ದಿನ ಕೂತ್ಕೊಂಡು ಎಷ್ಟು ಕಾಲ ನೀವು ಪೂಜೆ ಮಾಡ್ತಿರೋ ಅಷ್ಟು ಕೂಡ ನಿಮಗೆ ಶುಭ ಫಲವನ್ನ ಕೊಡುತ್ತೆ ಅನ್ನುವಂತ ವೈಜ್ಞಾನಿಕ ಚಿಂತನೆಯನ್ನ ಇಲ್ಲಿ ಹೇಳಿರುವಂತದ್ದು. ಅದಕ್ಕೆ ಮಹಾಶಿವರಾತ್ರಿಯಲ್ಲಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಜಾಗರಣೆ ಇರಬೇಕು ಮತ್ತು ರಾತ್ರಿಯ ಕಾಲದಲ್ಲಿ ಮಲಗೋಕ್ಕಿಂತ ಎಚ್ಚರ ಆಗಿರ್ಬೇಕು ಅಂತ. ಇನ್ನ ಗುರುಜಿ, ನೀವಾಗ್ಲೇ ಹೇಳ್ತಾ ಇದ್ರಿ ಶಿವ ಶಕ್ತಿ ಸಮ್ಮಿಲನ ದಿನನೇ ನಾವು ಮಹಾಶಿವರಾತ್ರಿ ಅಂತ ಹೇಳ್ತೀವಿ ಅಂತ. ಅಂದ್ರೆ ಮಹಾಶಿವರಾತ್ರಿ ಹಬ್ಬದ ಹಿಂದೆ ಹಲವಾರು ಇತಿಹಾಸ ಕೂಡ ಇದೆ, ಬಹಳಷ್ಟು ಪೌರಾಣಿಕ ಕಥೆಗಳು ಕೂಡ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಈ ಯಾವುದೇ ಹಬ್ಬಗಳಲ್ಲಿ ಒಂದೇ ಘಟನೆ ಆಗಿರೋದಲ್ಲ, ಅನೇಕ ಬೇರೆ ಬೇರೆ ಘಟನೆಗಳು ಇರ್ತವೆ. ಅದರಲ್ಲಿ ಒಂದು ಬಂದು ಶಿವ ಮತ್ತು ಪಾರ್ವತಿ ವಿವಾಹವಾದ ದಿನ ಅಂತ ಸಾಂಕೇತಿಕವಾಗಿ ಹೇಳ್ಬಿಟ್ರು. ಇದೇ ದಿನ ಶಿವ ಪಾರ್ವತಿ ವಿವಾಹ ಆದ್ರು ಅಂತ. ಅದಕ್ಕೆ ಯಾವೆಲ್ಲ ಹೆಣ್ಣು ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ವೋ, ಅಥವಾ ಯಾವೆಲ್ಲ ಗಂಡು ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ವೋ, ಅದ್ರ ಜೊತೆಗೆ ಮದುವೆ ಆಗಿದ್ರು ಯಾರಿಗೆಲ್ಲ ಸಂತಾನ ಆಗಿರೋದಿಲ್ವೋ ಅಂತವರು ಈ ಶಿವರಾತ್ರಿ ವ್ರತವನ್ನ ಶ್ರದ್ಧಾ ಭಕ್ತಿಯಿಂದ ಏನಾದ್ರು ಮಾಡಿದ್ರೆ ಅವ್ರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ. ಅದರಿಂದ ಈ ದಿನ ಶಿವ ಮತ್ತು ಪಾರ್ವತಿ ವಿವಾಹವಾದಂತಹ ಒಂದು ದಿನ. ಅದ್ರ ಜೊತೆಗೆ ಸಮುದ್ರ ಮಥನದ ಘಟನೆ ನಿಮಗೆ ಗೊತ್ತು ಅಲ್ವಾ? ನೋಡಿ, ಈ ಟೈಮಲ್ಲೂ ಅಷ್ಟೇ ನೋಡಿ, ತುಂಬಾ ಡಸ್ಟ್ ಅಲರ್ಜಿ ಆಗುತ್ತೆ, ಕೆಮ್ಮು ಜಾಸ್ತಿ ಆಗುತ್ತೆ, ಕಫ ಜಾಸ್ತಿ ಆಗುತ್ತೆ ಈ ಟೈಮಲ್ಲಿ. ಕರೆಕ್ಟ್. ಒಂಚೂರು ನೀವು ಟ್ರಾವೆಲ್ ಮಾಡಿದ್ರೆ ಸಾಕು ಬೇಗ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಇದು ಕೂಡ ಗಾಳಿಯಲ್ಲಿರುವಂತಹ ವಿಷ. ಕರೆಕ್ಟ್ ಅಲ್ವಾ? ಅದಕ್ಕೆ ಈ ಟೈಮಲ್ಲಿ ಆಹಾರ ಪದಾರ್ಥಗಳನ್ನ ಸರಿಯಾದ ಕ್ರಮದಲ್ಲಿ ನೋಡ್ತೀನಿ. ಹೊರಗಡೆ ಎಲ್ಲ ಜಾಸ್ತಿ ತಿನ್ಬೇಡಿ, ಬೇಗ ನೀವು ಎಕ್ಸ್ಪೋಸ್ ಆಗ್ಬೇಡಿ ಹೊರಗಡೆಗೆ. ನೀವು ಹೆಚ್ಚು ಬೆರೆಯೋದ್ರಿಂದ ಕೂಡ ನಿಮ್ಗೆ ಇಲ್ಲಿ ಅಲರ್ಜಿ ಆಗುವಂಥದ್ದು, ನೀರು ವ್ಯತ್ಯಾಸ ಆಗುವಂಥದ್ದು, ಯಾಕಂದ್ರೆ ವಾತಾವರಣ ಬದಲಾವಣೆ ಅಂತ. ಇದೇ ಘಟನೆಯನ್ನ ಹೆಂಗ್ ಹೇಳ್ತಾರೆ ಅಂದ್ರೆ, ಈ ಸಮಯದಲ್ಲಿ ಶಿವ ಸಮುದ್ರ ಮಥನ ನಡೆಯುವ ಸಂದರ್ಭದಲ್ಲಿ ಆಲಾಹಲ ವಿಷ ಬರುವಂಥದ್ದು ಆ ಘಟನೆ ನಡೆಯುತ್ತೆ. ಆಗ ಇಡೀ ಜಗತ್ತು ಏನಾದ್ರೂ ಈ ವಿಷವನ್ನ ಸೇವನೆ ಮಾಡ್ಬಿಟ್ರೆ ಆರೋಗ್ಯದ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರ್ತದೆ. ಯಾರು ಬದುಕೋದೇ ಇಲ್ಲ, ದೇವಾನುದೇವತೆಗಳೆಲ್ಲರಿಗೂ ಕಷ್ಟ ಆಗತ್ತೆ ಅಂತ ಹೇಳಿ ಶಿವ ಆ ವಿಷವನ್ನ ಕುಡಿದು ನೀಲಕಂಠನಾಗ್ತಾನೆ. ಪಾರ್ವತಿ ಬಂದು ಕತ್ತಿನ ಭಾಗವನ್ನು ಒತ್ತಿದಾಗ ವಿಷ ಅಲ್ಲೇ ಸೇರ್ಕೋತದೆ. ಅದರಿಂದ ಅವನು ನೀಲಕಂಠ ಅನ್ನುವಂತ ಹೆಸರನ್ನ ಪಡಿತಾನೆ. ಅಂದ್ರೆ ಆ ಘಟನೆ ನಡೆದಂತ ದಿನ ಕೂಡ ಇವತ್ತು ಅನ್ನುವಂತ ಒಂದಷ್ಟು ಉಲ್ಲೇಖಗಳು ನಮಗೆ ಸಿಗ್ತವೆ. ಅದಾದ್ಮೇಲೆ ಲಿಂಗೋದ್ಭವ. ಈ ವಿಷ್ಣು ಮತ್ತು ಬ್ರಹ್ಮ ಶಿವನ ಮೂಲವನ್ನ ಹುಡ್ಕಕ್ ಹೋಗ್ತಾರೆ. ಒಬ್ರು ಕೆಳಗಡೆಗೆ ಹೋಗ್ತಾರೆ, ಒಬ್ರು ಮೇಲಕ್ಕೆ ಹೋಗ್ತಾರೆ. ಅವನು ಎಷ್ಟು ಅನಂತನಾಗಿರ್ತಾನೆ ಅಂತಂದ್ರೆ ಅದರ ಸ್ವರೂಪವೇ ಗೊತ್ತಾಗೋದಿಲ್ಲ. ಆಗ ಲಿಂಗ ಸ್ವರೂಪ ಇಡೀ ಜಗತ್ತಿಗೆ ತೋರಿದಂತಹ ದಿನ ಇವತ್ತು ಶಿವರಾತ್ರಿ ಅನ್ನುವಂಥ ಉಲ್ಲೇಖಗಳು ನಮಗೆ ಸಿಗುತ್ತೆ. ಅದಕ್ಕೆ ಶಿವ ಅಂದ್ರೆ ಅನಂತ ಅಂತ. ಅವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಮತ್ತೆ ನಾವೆಲ್ಲರೂ ಏನ್ ಅನ್ಕೋತೀವಿ ಅಂದ್ರೆ, ನಾನು ವಿಷ್ಣು ಪೂಜೆ ಮಾಡ್ತೀನಿ, ನಾನು ಶಿವನ್ ಪೂಜೆ ಮಾಡಲ್ಲ, ನಾನು ಶಿವನ್ ಪೂಜೆ ಮಾಡ್ತೀನಿ, ವಿಷ್ಣು ಪೂಜೆ ಮಾಡಲ್ಲ, ಆ ಥರ ಎಲ್ಲ ಅನ್ಕೋತೀವಿ. ಆದ್ರೆ ಇಡೀ ಶಿವಲಿಂಗದ ಕಾನ್ಸೆಪ್ಟೇ ಎಷ್ಟು ಚೆನ್ನಾಗಿದೆ ಅಂದ್ರೆ, ಮೂಲದಲ್ಲಿ ಬ್ರಹ್ಮ ಇದ್ದಾನೆ, ಮಧ್ಯಭಾಗದಲ್ಲಿ ವಿಷ್ಣು ಇದ್ದಾನೆ, ಮೇಲ್ಭಾಗದಲ್ಲಿ ಪಾರ್ವತಿಯ ಪೀಠ, ಪಾಣಿಪೀಠ ಅಂತ ಕರಿತೀವಿ ನಾವು, ನೀರು ಬೀಳುತ್ತಲ್ಲ ಆ ಜಾಗ, ಯೋನಿಪೀಠ ಅಂತ, ಅಲ್ಲಿ ಪಾರ್ವತಿ ಇರ್ತಾರೆ, ಮೇಲ್ಭಾಗದಲ್ಲಿ ಶಿವ ಇರ್ತಾನೆ. ಅಂದ್ರೆ ಒಂದು ಶಿವ ಸ್ವರೂಪದಲ್ಲಿ ಶಿವಶಕ್ತಿ ಇದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಪೂರ್ಣವಾದ ಸ್ವರೂಪವೇ ಈ ಶಿವಲಿಂಗದ ಕಾನ್ಸೆಪ್ಟ್.
ಅದಕ್ಕೆ ಸೃಷ್ಟಿ ಇಲ್ಲದೆ ಸ್ಥಿತಿ ಇಲ್ಲ, ಸ್ಥಿತಿ ಇಲ್ಲದೆ ಲಯ ಇಲ್ಲ. ಈಗ ನಾನು ಬೆಳಿಗ್ಗೆ ಎದ್ದೇ ಇಲ್ಲ ಅಂದ್ಮೇಲೆ ಆ ದಿನ ಆಕ್ಟಿವ್ ಆಗಿರಲ್ಲ. ನಾನು ಆಕ್ಟಿವ್ ಆಗಿಲ್ಲ ಅಂದ್ಮೇಲೆ ರಾತ್ರಿ ನಾನು ಮಲ್ಕೋತೀನಿ. ಅದರಿಂದ ನಮ್ಮ ಜೀವನದಲ್ಲಿ ರಾಜಸಿಕ, ತಾಮಸಿಕ, ಸಾತ್ವಿಕ ಗುಣ ಸ್ವರೂಪವಾಗಿರುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರರ ಚೈತನ್ಯ ಸ್ವರೂಪವೇ ಈ ಲಿಂಗ. ಆ ಲಿಂಗೋದ್ಭವವಾದಂತಹ ದಿನವೇ ಈ ಮಹಾಶಿವರಾತ್ರಿ ಅನ್ನುವಂಥದ್ದು. ಅದರಿಂದ ಈ ಶಿವರಾತ್ರಿಯ ದಿನ ಯಾರೆಲ್ಲ ಶಿವನಿಗೆ ಪೂಜೆ ಅಭಿಷೇಕಾದಿಗಳನ್ನ ಮಾಡ್ತಾರೋ ಅವರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ. ಶ್ರೀ